ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ವೀಕ್ಷಕರೇ, ಇಂದು ಸಾಗದಲ್ಲಿ 9ನೇ ವಾರದ ಭಜನಾ ಕಾರ್ಯಕ್ರಮ ನಡೆಯಿತು. ಇಲ್ಲಿ ಭಜನಾ ಸೇವೆಯನ್ನು ಕೊಟ್ಟ ಶ್ರೀರಾಮ ಭಜನಾ ಮಂಡಳಿ ಕೋಡಂಗೆ ಮಂಡಳಿಯ ಮುಖ್ಯಸ್ಥರು ಪಾಂಡುರಂಗ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಾಗಾ ಕ್ಷೇತ್ರಕ್ಕೆ ಎಷ್ಟು ಒಂದು ಪರಿಚಿತರು ಹಾಗೂ ಸಾಗಾ ಕ್ಷೇತ್ರದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭಜನಾ ಮಂಡಳಿ ಅಂತ ಹೇಳಿದ್ರೆ ಶ್ರೀರಾಮ ಭಜನಾ ಮಂದಿರ ಕೊಡಂಗೆ. ಆ ಭಜನಾ ಮಂದಿರ ನಾವು ಹಲವಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ಹಲವಾರು ವರ್ಷದಿಂದ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬರುವುದೇ ಒಂದು ನಮ್ಮ ಪುಣ್ಯ ಕೆಲಸ. ಇಲ್ಲಿಯ ವಾತಾವರಣ, ಇಲ್ಲಿಯ ಪ್ರಶಾಂತವಾದ ವಾತಾವರಣ, ನಿರ್ಮಲವಾದ ಗಾಳಿ, ಪ್ರಕೃತಿ ಸೌಂದರ್ಯ ಇದೆಲ್ಲ ನಮಗೆ ನೋಡಿದರೆ ಫಸ್ಟ್ ಟೈಮ್ ಬಂದಾಗಲೇ ನಮಗೆ ಏನೋ ರೋಮಾಂಚನ ಅನುಭವ. ಕಾರಣ ಒಂದು 8-10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರು ಬರ್ತಾ ಇದ್ರು ಇಲ್ಲಿ. ಆದರೂ ಕೂಡ ನನ್ನ ಅನುಭವ ಪ್ರಕಾರ ಒಂದು 8-10 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಜನ ಇಲ್ಲಿ ಬಂದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಲ್ಲಿ ಹೋಗಿ ಆ ಕ್ಷೇತ್ರಕ್ಕೆ ಹೋದ ನಂತರ ನಮ್ದೆಲ್ಲ ಏನು ಮನಸ್ಸಲ್ಲಿ ಎಣಿಸ್ಕೊಂಡಿದ್ದೇವೆ ಅದೆಲ್ಲ ನಮಗೆ ಆಗಿದೆ, ಕೆಲಸ ಆಗಿದೆ. ಹಾಗಾಗಿ ಪ್ರತಿ ಸರಣ ಅಲ್ಲಿ ಹೋಗಬೇಕು ಅನಿಸ್ತಾ ಇದೆ. ಬಟ್ ನಮ್ಮನ್ನು ಅಲ್ಲಿ ಸೆಳ್ತಾ ಇದೆ. ಇಲ್ಲಿ ಹಲವಾರು ಜನ ಹೇಳ್ತಾರೆ, ಆದರೂ ಕೆಲವರದ್ದು ಉದ್ಯೋಗದ ವಿಷಯ ಇರ್ಬೋದು, ಅಥವಾ ಬೇರೆ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಬಿಸ್ನೆಸ್ ವ್ಯವಹಾರದ್ದೇ ಇರ್ಬೋದು. ಅವರೆಲ್ಲ ಬಹಳಷ್ಟು ಜನ ಹೇಳಿದ್ದಾರೆ ನಮ್ಮ ಹತ್ರ. ಇಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿ ಹೋದ ನಂತರ ಇಲ್ಲಿಯ ಅರ್ಚಕರು ಸಮೇತ ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಿಂದ ನಮಗೆ ಆ ಕೆಲಸ ಆಗಿದೆ. ಹಾಗಾಗಿ ನಾವು ಪ್ರತಿ ವರ್ಷನೂ ಇಲ್ಲಿ ಬರಬೇಕು ಅನಿಸ್ತದೆ ಅಂತೇಳಿ ಅವರು ಹೇಳ್ತಾ ಇದ್ರು. ಇಲ್ಲಿ ನೀವು ಹೇಳಿದ ಹಾಗೆ ಇಲ್ಲಿ ಜನರಿಗೆ ಹೇಳಬೇಕಂತೇಳಿ ಏನಿಲ್ಲ. ತನ್ನಷ್ಟಕ್ಕೆ ಈ ಕ್ಷೇತ್ರಕ್ಕೆ ಒಂದ್ಸಾರಿ ಬಂದವರು ಪ್ರತಿ ಸಾರಿನೂ ಬರ್ತಾರೆ. ಹಾಗೆ ಮತ್ತೆ ಎಷ್ಟು ಪರಿಚಯ ಆಗಿದೆ ಅಂತೇಳಿ ಈ ಸಾಗ ಕ್ಷೇತ್ರಕ್ಕೆ ಶ್ರೀ ವೀರಮಾರುತಿ ಭಜನಕ್ಕೆ ಬಹಳ ಫೇಮಸ್. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಹಲವಾರು ಮಂಡಳಿಗಳು ಬರ್ತಾರೆ. ಆ ಮಂಡಳಿಯ ಮುಖಾಂತರ ಆ ಮಂಡಳಿಯ ಸದಸ್ಯರು ಎಲ್ಲರಿಗೂ ಪರಿಚಯ ಇರ್ತದೆ. ಹಾಗಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಇದು. ಹಾಗಾಗಿ ಇಲ್ಲಿ ಬಂದವರದ್ದು ಎಲ್ಲ ಅಭಿಷ್ಟ ಏನಿದೆ ಅದೆಲ್ಲ ನೆರವೇರ್ತದೆ ಅಂತೇಳಿ ನಾನು. ಭಜನೆ ಈಗ ಹಳೆ ಕಾಲದಲ್ಲಿ ಏನಂತ ಋಷಿ ಪರಂಪರೆ ಎಲ್ಲ ಇತ್ತು. ಅದರ ನಂತರ ಮಠ ಪರಂಪರೆ ಬಂತು. ಈ ಸ್ವಾಮಿಗಳೆಲ್ಲ ಮಠವನ್ನು ಕಟ್ಟಿ ಅಲ್ಲಿ ಭಕ್ತ ವರ್ಗದವರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದಾರೆ. ಈಗ ಭಜನಾ ಮೂಲಕ ಅತಿ ಸುಲಭದ ಉಪಾಯ ಏನು ಜನರಿಗೆ ಬೇಕು, ಭಜನೆಯಿಂದಲೇ ದೇವರ ಭಕ್ತಿ ಅಲ್ಲಿಂದಲೇ ನಮ್ಮದು ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಭಜನೆಯಿಂದಲೇ ಏನು ಮಾಡಲಿಕ್ಕೂ ಸಾಧ್ಯ ಇದೆ. ನನಗೆ ದೇವೇಂದ್ರ ಅವರು ಸುಮಾರು 10 ವರ್ಷದಿಂದ ಪರಿಚಯ. ನನಗೆ ನಾನು ಮಣಿಪಾಲದಲ್ಲಿ ಇರಬೇಕಾದ್ರೆ ಆವಾಗ ನನಗೆ ಇನ್ವಿಟೇಷನ್ ಕೊಟ್ಟು ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ರು. ಆದರೆ ಅನಾನುಕೂಲದಿಂದ ನನಗೆ ಸುಮಾರು ನಾನು ವಿದೇಶಕ್ಕೆ ಅಥವಾ ಬೇರೆ ಕಡೆ ಹೋಗಿರೋದ್ರಿಂದ ನನಗೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಆದರೂ ನನಗೆ ಬರಬೇಕು ಅಂತ ಈ ಸಾರಿ ನನಗೆ ಆ ಸೆಳೆತ ಉಂಟಾಯಿತು. ಇಲ್ಲಿ ಬರಲೇಬೇಕು ಈ ಕ್ಷೇತ್ರಕ್ಕೆ ಅನ್ನುವಂಥದ್ದಾಯಿತು. ಹಾಗಾಗಿ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನನಗೆ ಬಹಳ ಒಂದು ಒಳ್ಳೇದಾಗ್ತಾ ಇದೆ. ಸರ್ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.